ಹಾಯ್ ವಿದ್ಯಾರ್ಥಿಗಳೇ, ಎಲ್ಲರೂ ಕೂಡ ನನ್ನ ಚಾನಲ್ಗೆ ಸ್ವಾಗತ ಹೇಳ್ತಾ ದ್ವಿತೀಯ PUC ವಿದ್ಯಾರ್ಥಿಗಳಿಗೆ ತುಂಬ ಇಂಪಾರ್ಟೆಂಟ್ ಇರುವಂಥ ಪ್ರಶ್ನೆಗಳು ಯಾವ ಸಬ್ಜೆಕ್ಟ್ ಅಂದರೆ ಸೋಸಿಯಾಲಜಿ, ಸಮಾಜಶಾಸ್ತ್ರದಲ್ಲಿ ಎಲ್ಲ ಸಬ್ಜೆಕ್ಟಿಗೆ ಅನುಗುಣವಾದಂಥ ಮೋಸ್ಟ್ ಇಂಪಾರ್ಟೆಂಟ್ ಬೋರ್ಡ್ ಪರೀಕ್ಷೆಗೆ ಬರುವಂಥ ಕ್ವಶನ್ಸ್ಗಳನ್ನು ನಾನು ಬಿಟ್ಟಿದ್ದೇನೆ. 1 ಮಾರ್ಕ್ಸ್, 2 ಮಾರ್ಕ್ಸ್ ಆ್ಯಂಡ್ 4 ಮಾರ್ಕ್ಸ್, 5 ಮಾರ್ಕ್ಸ್, 10 ಮಾರ್ಕ್ಸ್. ಇದನ್ನು ಕೊನೆವರೆಗೂ ನೋಡಿದರೆ ಮಾತ್ರ ನೀವು ಗ್ಯಾರಂಟಿ ಸೋಸಿಯಾಲಜಿ ಸಬ್ಜೆಕ್ಟಲ್ಲಿ ಅಬೌವ್ 60 ಮಾರ್ಕ್ಸ್ ಸ್ವಂತಾಗಿ ತೊಗೊಳ್ತೀರಾ. ಬನ್ನಿ ಹಾಗಾದರೆ ಮೊದಲನೆಯ ಒಂದು ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ ಅಂದರೆ ಇಲ್ಲಿ 5 ಮಾರ್ಕ್ಸ್ ಆ್ಯಂಡ್ 2 ಮಾರ್ಕ್ಸ್ ಎಲ್ಲವೂ ಕೂಡ ಮಿಕ್ಸ್ ಇರುವಂಥ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆಗಳನ್ನು ನಾನು ಕೊಡ್ತಾ ಇದ್ದೇನೆ. ಬನ್ನಿ, ಭಾರತದ ಜನಾಂಗೀಯ ಸಮೂಹಗಳು, ಯಾಕಂದರೆ ವೆಬ್ಕಾಸ್ಟಿಂಗ್ ಇರುವುದರಿಂದ ನೀವು ಯಾವುದೇ ಕಾರಣಕ್ಕೂ ಈ ಒಂದು ನೆಗ್ಲೆಕ್ಟ್ ಮಾಡಲಿಕ್ಕೆ ಹೋಗಬೇಡ್ರಿ ವಿಡಿಯೋ. ಭಾರತದ ಜನಾಂಗೀಯ ಸಮೂಹಗಳು ಮೇನ್ ಇಂಪಾರ್ಟೆಂಟ್ ಡಾಕ್ಟರ್ BS ಗುಹಾವರವರು ನೀಡಿದಂಥ ಜನಾಂಗೀಯ ಸಮೂಹಗಳನ್ನು ಕೇಳ್ತಾರೆ. ಇಲ್ಲಿ ಮುಖ್ಯವಾಗಿ 5 ಜನಾಂಗೀಯ ಒಂದು ಸಮೂಹಗಳಿದ್ದಾವೆ. ಫಸ್ಟ್ ಒನ್ ನಿಗ್ರಿಟೋ, ಎರಡನೇದು ಪ್ರೋಟೋ ಆಸ್ಟ್ರಲೈಟ್, ಮಂಗೋಲೈಟ್ ಆ್ಯಂಡ್ ಪಶ್ಚಿಮದ ಬ್ರಾಕಿಸೆಫಾಲರು, ಮೆಡಿಟರೇನಿಯನ್. ಈ 5 ಜನಾಂಗೀಯ ಸಮೂಹಗಳನ್ನು ನೀವು ಬರೆದುಬಿಟ್ರೆ 5 ಮಾರ್ಕ್ಸ್ ಈಸಿಯಾಗಿ ತೆಗೆದುಕೊಳ್ಬೋದು. ಓಕೆ, ಇದು ತುಂಬ ಇಂಪಾರ್ಟೆಂಟ್ ಪ್ರಶ್ನೆ, ಇದನ್ನು ಓದ್ಕೊಳ್ರಿ. ನೆಕ್ಸ್ಟ್ ಪ್ರಶ್ನೆ ಬಂದುಬಿಟ್ಟು ಯಾವುದು ಅಂದರೆ ಭಾರತದ ಜನಸಂಖ್ಯಾ ನೀತಿಯನ್ನು ವಿವರಿಸಿರಿ. ಇದು ತುಂಬ ಅಂದರೆ ತುಂಬ ಇಂಪಾರ್ಟೆಂಟ್. 2-3 ಸಾರಿ ಕೇಳಿದಾನೆ ಆಲ್ರೆಡಿ. ಸಾರಿ ಬೋರ್ಡ್ ಪರೀಕ್ಷೆಗೆ ಈ ಕ್ವಶನ್ ಬಂದಿತ್ತು. ಭಾರತದ ಜನಸಂಖ್ಯಾ ನೀತಿಯನ್ನು ವಿವರಿಸಿರಿ. ಭಾರತದ ಜನಸಂಖ್ಯಾ ನೀತಿಯನ್ನು ನೀವು ಇಷ್ಟು ಮೊದಲು ಪೀಠಿಕೆಯಾಗಿ ಬರೆದ ಮೇಲೆ ರಾಷ್ಟ್ರೀಯ ಜನಸಂಖ್ಯಾ ನೀತಿಯ ಪ್ರಮುಖ ಉದ್ದೇಶಗಳು ಕೆಳಗೆ ಇದ್ದಾವೆ. ಟೋಟಲ್ 11 ಇಲ್ಲಿ 10 ಉದ್ದೇಶಗಳನ್ನು ನಾನು ಕೊಟ್ಟಿದ್ದೇನೆ ಆಲ್ರೆಡಿ. ಈ 10 ಒಂದು ಉದ್ದೇಶಗಳನ್ನು ಬರೆದು ಅದಕ್ಕಿಂತ ಮುಂಚೆ ಇಷ್ಟು ನೀವು PDF ಜನಸಂಖ್ಯೆಯ ಒಂದು ಭಾರತದ ಜನಸಂಖ್ಯೆ ನೀತಿಯ ಬಗ್ಗೆ ಸ್ವಲ್ಪ ಪೀಠಿಕೆಯನ್ನು ಬರ್ಕೊಂಡು ಆಮೇಲೆ ನೀವು ಈ 10 ಉದ್ದೇಶಗಳನ್ನು ಬರ್ಕೊಂಡ್ಬಿಟ್ರೆ ನಿಮಗೆ 10 ಮಾರ್ಕ್ಸ್ ಸಿಗುತ್ತೆ. ಇದು ತುಂಬ ಇಂಪಾರ್ಟೆಂಟ್ ಪ್ರಶ್ನೆ. 10 ಮಾರ್ಕ್ಸಿಗೆ ಕೇಳ್ತಾನೆ, ನೆನ್ಪಿಟ್ಕೊಡ್ರಿ. ಇಲ್ಲಾದರೆ ರಾಷ್ಟ್ರೀಯ ಜನಸಂಖ್ಯಾ ನೀತಿಯ ಪ್ರಮುಖ ಉದ್ದೇಶಗಳನ್ನು ವಿವರಿಸಿರಿ ಅಂತ 5 ಮಾರ್ಕ್ಸಿಗೂ ಕೂಡ ಕೇಳುವಂಥ ಒಂದು ಸಿಚುವೇಶನ್ ಇರುತ್ತೆ. ನೆನ್ಪಿಟ್ಕೊಡ್ರಿ. ನೀವು ಸ್ಕ್ರೀನ್ಶಾಟ್ ಹೊಡ್ಕೊಳ್ರಿ, ಚೆನ್ನಾಗಿ ಸ್ಟಡಿ ಮಾಡ್ಕೊಳ್ರಿ. ಓಕೆನಾ? ಇದು ತುಂಬ ಇಂಪಾರ್ಟೆಂಟ್. ನೆಕ್ಸ್ಟ್ ಇನ್ನೊಂದು ಪ್ರಶ್ನೆ ಬಂದ್ಬಿಟ್ಟು ಯಾವುದು ಅಂದರೆ ಜಾತಿ ಪದ್ಧತಿಯನ್ನು ವ್ಯಾಖ್ಯಾನಿಸಿ ಮತ್ತು ಲಕ್ಷಣಗಳನ್ನು ವಿವರಿಸಿರಿ ಅಂತ. ಇದನ್ನು 10 ಮಾರ್ಕ್ಸಿಗೆ ಕೇಳ್ತಾರೆ ಅಥವಾ 5 ಮಾರ್ಕ್ಸಿಗೆ ಕೂಡ ಕೇಳ್ಬೋದು. ಜಾತಿ ಪದ್ಧತಿಯ ವ್ಯಾಖ್ಯವನ್ನು ಬರೆದು ಅದರ ಒಂದು ಸ್ವಲ್ಪ ಪೀಠಿಕೆಯನ್ನು ಬರೆದಾಗ ನೀವು ಒಂದೊಂದಾಗಿ ಲಕ್ಷಣಗಳನ್ನು ಏನು ಮಾಡಬೇಕು, ನೀವು ಬರೀತಾ ಹೋಗಬೇಕು. ಮೊದಲನೇ ಲಕ್ಷಣ, ಜಾತಿಯು ಸಮಾಜದ ಹೋಳಾದ ಭಾಗವಾಗಿದೆ. ಏಣಿ ಶ್ರೇಣಿಯನ್ನು ಹೊಂದಿದೆ. ಆಹಾರ ಮತ್ತು ಸಾಮಾಜಿಕ ಸಂಸರ್ಗಗಳಿಗೆ, ನಾಗರಿಕ ಮತ್ತು ಧಾರ್ಮಿಕ ಅನರ್ಹತೆಗಳು ಮತ್ತು ವಿವಿಧ ವರ್ಗದವರಿಗಿದ್ದ ಸೌಲಭ್ಯಗಳು, ಇವೆಲ್ಲವೂ ಕೂಡ ತುಂಬ ಇಂಪಾರ್ಟೆಂಟ್ ಲಕ್ಷಣಗಳು ಇದ್ದಾವೆ. ಇನ್ನೂ ಇದ್ದಾವೆ, ಅವುಗಳನ್ನು ಕೂಡ ಟೋಟಲ್ 6 ಲಕ್ಷಣಗಳಿದ್ದಾವೆ. 6 ಲಕ್ಷಣಗಳನ್ನು ಬರೆದರೆ ನಿಮಗೆ 5 ಮಾರ್ಕ್ಸ್ ಸಿಗುತ್ತೆ. ಇದನ್ನು ಕೂಡ ನೀವು ಸ್ಟಡಿ ಮಾಡಿ. ಇವಾಗ ಜಾತಿ ಪದ್ಧತಿಯನ್ನು ವ್ಯಾಖ್ಯಾನಿಸಿ ಮತ್ತು ಲಕ್ಷಣಗಳನ್ನು ವಿವರಿಸಿರಿ. ನೆಕ್ಸ್ಟು ಪ್ರಶ್ನೆ, ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ ಬಂದ್ಬಿಟ್ಟು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ಕಲ್ಯಾಣಕ್ಕಾಗಿ ಕೈಗೊಳ್ಳಲಾದ 10 ಸಂವಿಧಾನಿಕ ಕ್ರಮಗಳನ್ನು ವಿವರಿಸಿರಿ ಅಂತ. ಇದು 10 ಮಾರ್ಕ್ಸಿಗೆ ಕೇಳ್ತಾನೆ. ಇದು ಫಿಕ್ಸ್ ಕ್ವಶನ್ಸ್. ಇದು ನೆನ್ಪಿಟ್ಕೊಳ್ರಿ. 11 ಪಾಯಿಂಟ್ಸ್ಗಳನ್ನು ಕೊಟ್ಟಿದ್ದೇನೆ. 10 ಪಾಯಿಂಟ್ಸ್ಗಳನ್ನು ಬರೆದ್ರೆ ಸಾಕು, ನಿಮಗೆ 10 ಮಾರ್ಕ್ಸ್ ಸಿಗುತ್ತೆ. ನೋಡಿ, ಇಲ್ಲಿ 1 2 3 4 ಆ್ಯಂಡ್ ಇಲ್ಲಿ 5 6 7 8 9 10 11 ಟೋಟಲ್ 11 ಇಲ್ಲಿ ಸಂವಿಧಾನ ಕೈಗೊಂಡಂತಹ ಕ್ರಮಗಳನ್ನು ಇಲ್ಲಿ ಕೊಡಲಾಗಿದೆ. ದಯವಿಟ್ಟು ಇದನ್ನು ಏನು ಮಾಡಿ, ಸ್ಕ್ರೀನ್ಶಾಟ್ ಹೊಡ್ಕೊಳ್ರಿ. ನೀವು ನಿರಂತರ ಸ್ಟಡಿ ಮಾಡಿ, ಮನನ ಮಾಡ್ಕೊಳ್ರಿ. ಇದು ನೆನಪಲ್ಲಿ ಬರ್ತದೆ. 10 ಮಾರ್ಕ್ಸ್ ಫಿಕ್ಸ್ ಬರ್ತದೆ ಇದು. ಓಕೆ, ನೆಗ್ಲೆಕ್ಟ್ ಮಾಡಲಿಕ್ಕೆ ಹೋಗಬೇಡ್ರಿ. ಯಾವುದು? ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ಕಲ್ಯಾಣಕ್ಕಾಗಿ ಕೈಗೊಳ್ಳಲಾದ ಮತ್ತು 10 ಸಂವಿಧಾನಿಕ ಕ್ರಮಗಳು. ಓಕೆ, ನೆಕ್ಸ್ಟ್ ಕ್ವಶನ್, ಗ್ರಾಮ ಅಧ್ಯಯನದ ಮಹತ್ವವನ್ನು ವಿವರಿಸಿ ಅಂತ. ನಿಮಗೆ 6 ಪಾಯಿಂಟ್ಸ್ಗಳು ಇದ್ದಾವೆ. ಇದು 5 ಮಾರ್ಕ್ಸಿಗೂ ಕೇಳ್ತಾನೆ. ಇನ್ನೊಂದು ಭಾರತೀಯ ಗ್ರಾಮಗಳ ಲಕ್ಷಣಗಳನ್ನು ಕೂಡ ಕೇಳ್ತಾನೆ. ಆರ್ಥಿಕ ಸಮಸ್ಯೆಗಳ ಬಗ್ಗೆ ಕೇಳ್ತಾನೆ. ಈ ಒಂದು ಟಾಪಿಕ್ ಮೇಲೆ 3 ಕ್ವಶನ್ಸ್ಗಳನ್ನು ಕೇಳ್ತಾನೆ. ಗ್ರಾಮ ಅಧ್ಯಯನದ ಮಹತ್ವ, ಲಕ್ಷಣಗಳು, ಆರ್ಥಿಕ ಸಮಸ್ಯೆಗಳು. ಇವೆಲ್ಲ ಕ್ವಶನ್ಸ್ಗಳನ್ನು ಸರಿಯಾಗಿ ನೀವು ಓದ್ಕೊಂಡು ಹೋಗಬೇಕು. ನೆನ್ಪಿಟ್ಕೊಳ್ರಿ. ಇದರಲ್ಲಿ 3 ರಿಲೇಟೆಡ್ ಇರುವಂಥ ಕ್ವಶನ್ಸ್ಗಳು ಬರ್ತದೆ. ಇಲ್ಲಿ ಬರೀ ಅಧ್ಯಯನದ ಮಹತ್ವಗಳು ಇದ್ದಾವೆ, ಬಟ್ ಇಲ್ಲಿ ಆರ್ಥಿಕ ಸಮಸ್ಯೆಗಳು, ಲಕ್ಷಣಗಳು ಬೇರೆ ನಿಮ್ಮ ಒಂದು ನೋಟ್ಸಲ್ಲಿ ಇರುತ್ತೆ. ಅದನ್ನು ಓದ್ಕೊಳ್ರಿ. ನೆಕ್ಸ್ಟ್,
ಪುಷ್ಕರ ಜಾತ್ರೆ ಬಗ್ಗೆ ಟಿಪ್ಪಣಿ ಬರೀರಿ. ಇದು ತುಂಬ ಇಂಪಾರ್ಟೆಂಟ್. ಎಲ್ಲ ಪ್ರಶ್ನೆಯಲ್ಲೂ ಕೂಡ 5 ಮಾರ್ಕ್ಸಿಗೆ ಬಂದೇ ಬರ್ತದೆ. 1.5 ಪೇಜ್ ಆಗುತ್ತೆ. ಇದು ಬರೆದ್ರೆ 1.5 ಪೇಜಲ್ಲಿ ನೀವು ಪುಷ್ಕರ ಜಾತ್ರೆ ಹೇಗೆ ಆಗುತ್ತೆ, ಎಷ್ಟು ದಿನಕ್ಕೆ ಹೇಗೆ ಆಗುತ್ತೆ, ಯಾವ ಪ್ರಾಣಿಗಳು ಅಲ್ಲಿ ಭಾಗವಹಿಸ್ತವೆ, ಏನು ವಿಶೇಷತೆ ಇರುತ್ತೆ, ಯಾವ ದಿನದಂದು ಆಗ್ತದೆ, ಇದೆಲ್ಲವೂ ಕೂಡ ನೀವು ಬರೆದ್ರೆ 5 ಮಾರ್ಕ್ಸ್ ಫಿಕ್ಸ್. ಪುಷ್ಕರ ಜಾತ್ರೆ ಇದನ್ನು ಸ್ಕ್ರೀನ್ಶಾಟ್ ಹೊಡೀರಿ, ಆರಾಮಾಗಿ ಓದ್ಕೊಳ್ರಿ. ಓಕೆ, ನೆಕ್ಸ್ಟ್ ಕ್ಯಾಥಲಿನ್ ಘೌ ಪ್ರಕಾರ ಇಲ್ಲಿ ರೈತ ಚಳವಳಿ ನೀವು ವಿವರಿಸ್ರಿ ಅಂತ ಕೇಳ್ತಾರೆ. ಇದು ಕೂಡ ತುಂಬ ಇಂಪಾರ್ಟೆಂಟ್ ಪ್ರಶ್ನೆಗಳು. ನೆಕ್ಸ್ಟು ಇಲ್ಲಿ ಪರಿಶಿಷ್ಟ ಪಂಗಡಗಳ ಸಮಸ್ಯೆಗಳನ್ನು ಕೇಳ್ತಾನೆ. ಇದು ಕೂಡ ತುಂಬ ಇಂಪಾರ್ಟೆಂಟ್ ಪ್ರಶ್ನೆಗಳು. 5 ಮಾರ್ಕ್ಸಿಗೆ ಕೇಳ್ತಾನೆ ಪರಿಶಿಷ್ಟ ಪಂಗಡಗಳ ಸಮಸ್ಯೆಗಳು. ಓಕೆ, ಏನಪ್ಪ ಪರಿಶಿಷ್ಟ ಸಾಂಸ್ಕೃತಿಕ ಸಮಸ್ಯೆ ಬರುತ್ತೆ, ಭೌಗೋಳಿಕ ಪ್ರತ್ಯೇಕತೆ ಇರುತ್ತೆ ಪರಿಶಿಷ್ಟ ಪಂಗಡಗಳಲ್ಲಿ, ಸಾಮಾಜಿಕ ಸಮಸ್ಯೆ ಇರುತ್ತೆ, ಆರ್ಥಿಕ ಸಮಸ್ಯೆ ಇದೆ, ಶೈಕ್ಷಣಿಕ ಸಮಸ್ಯೆ ಇದೆ, ಲೇವಾದೇವಿಗಾರರಿಂದ ಶೋಷಣೆಗೊಳಗಾಡಕತ್ತಿದ್ದಾರೆ ಯಾರು, ಪರಿಶಿಷ್ಟ ಪಂಗಡದವರು. ನೆಕ್ಸ್ಟು ಮಹಿಳಾ ಸಬಲೀಕರಣದ ಕಾರ್ಯತಂತ್ರಗಳನ್ನು ಪಟ್ಟಿ ಮಾಡಿ ಅಂತ 3 ಒಂದು ಕಾರ್ಯತಂತ್ರಗಳು ಬರ್ತದೆ. ಕಾನೂನಾತ್ಮಕ ತಂತ್ರಗಳು, ಸಾಮಾಜಿಕ ತಂತ್ರಗಳು, ಆರ್ಥಿಕ ತಂತ್ರಗಳು, 3 ತಂತ್ರಗಳು ಬರ್ತವೆ. ಇವು 3ಅನ್ನು ನೀವು ಸರಿಯಾಗಿ ವಿವರಿಸಬೇಕು. ಓಕೆ, ನೆಕ್ಸ್ಟು ಇಲ್ಲಿ ಕೊನೆಯ ಒಂದು ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ ಯಾವುದು ಅಂದರೆ ಅವಿಭಕ್ತ ಕುಟುಂಬದ ಲಕ್ಷಣಗಳು. ತುಂಬ ಇಂಪಾರ್ಟೆಂಟ್ ಪ್ರಶ್ನೆ ಇದು. 10 ಮಾರ್ಕ್ಸಿಗೆ ಕೇಳ್ತಾನೆ. ಪೀಳಿಗೆಗಾಗಿ ಸಮಾವೇಶ, ಸಾಮಾನ್ಯ ಮನೆ, ಸಾಮಾನ್ಯ ಅಡಿಗೆ ಮನೆ, ಸಾಮಾನ್ಯ ಧಾರ್ಮಿಕ ಕ್ರಿಯಾವಿಧಿ, ಕರ್ತನ ಅಧಿಕಾರ, ಪೂರ್ವ ನಿಯೋಜಿತ ವಿವಾಹಗಳು, ಅತಿಯಾದ ಸಂತತಿ, ಇವು ಮತ್ತೆ ಕುಟುಂಬದೊಂದಿಗೆ ಸದಸ್ಯರ ಪರಸ್ಪರ ಹಕ್ಕುಗಳ ಕರ್ತವ್ಯಗಳು. ಇವು 10 ಪಾಯಿಂಟ್ಸ್ಗಳನ್ನು ಬರೆದು ವಿವರಿಸಿಬಿಟ್ರೆ ನೀವು ಆರಾಮಾಗಿ 10 ಮಾರ್ಕ್ಸ್ ತೊಗೊಳ್ಬೋದು. ಮುಂಚೆ ನೀವು ಅವಿಭಕ್ತ ಕುಟುಂಬ ಎಂದರೇನು, ಕುಟುಂಬದಲ್ಲಿ ಯಾವ್ಯಾವ ಪ್ರಕಾರಗಳಿವೆ ಎಲ್ಲ ಸ್ವಲ್ಪ ಪೀಟಿಗೆ ಬರೆದು ಇವುಗಳು ಒಂದೊಂದಾಗಿ ವಿವರಿಸಿಬಿಟ್ರೆ ನೀವು ಆಟೋಮೆಟಿಕ್ ಆಗಿ ಇಷ್ಟು ಮೋಸ್ಟ್ ಇಂಪಾರ್ಟೆಂಟ್ ಹೇಳಿದ್ದೀನಿ. ನೆಕ್ಸ್ಟ್ ಎಕ್ಸಾಮು ಹಿಸ್ಟ್ರಿ ಮತ್ತು ಪೊಲಿಟಿಕ್ ಇವು ಕೂಡ ನಾನು ಈ ಒಂದು ನನ್ನ ಚಾನಲಲ್ಲಿ ಇದೆ. ಈಗಲೇ ಸಬ್ಸ್ಕ್ರೈಬ್ ಮಾಡಿ ಅವುಗಳನ್ನು ಕೂಡ ಸ್ಟಡಿ ಮಾಡಿ. ಓಕೆ, ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು.